ಶ್ರೀಪಾದವಲ್ಲಭ ಎಂದೆನ್ನಿರಿ, ಶ್ರೀಪಾದವಲ್ಲಭ ಎಂದೆನ್ನಿರಿ. ದತ್ತನಾಲಯದಲ್ಲಿ ಮುಕ್ತಿ ಪಡಿರಿ, ಗುರುವಾರ ಘಾಣಗಾಪುರ ನೋಡಿರಿ. ಗುರುದತ್ತನ ಭಕ್ತರೇ ಬನ್ನಿರಿ, ಗುರುದತ್ತನ ಭಕ್ತರೇ ಬನ್ನಿರಿ. ಶ್ರೀಪಾದವಲ್ಲಭ ಎಂದೆನ್ನಿರಿ, ಶ್ರೀಪಾದವಲ್ಲಭ ಎಂದೆನ್ನಿರಿ. ದತ್ತನಾಲಯದಲ್ಲಿ ಮುಕ್ತಿ ಪಡಿರಿ, ಗುರುವಾರ ಘಾಣಗಾಪುರ ನೋಡಿರಿ. ಗುರುದತ್ತನ ಭಕ್ತರೇ ಬನ್ನಿರಿ, ಗುರುದತ್ತನ ಭಕ್ತರೇ ಬನ್ನಿರಿ, ಗುರುದತ್ತನ ಭಕ್ತರೇ ಬನ್ನಿರಿ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
ಗುರುವೆಂದರೆ ಸಾಕ್ಷಾತ್ ತ್ರಿಮೂರ್ತಿ ಸ್ವರೂಪ. ಗುರು ಬೇಕೆಂದರೆ ತ್ರಿಮೂರ್ತಿಗಳ ತಾಪವನ್ನು ಬಗೆಹರಿಸಬಲ್ಲನು. ಆದರೆ ಗುರುವಿನ ಕೋಪವನ್ನು ತ್ರಿಮೂರ್ತಿಗಳು ಭರಿಸಲಾರರು. ಹೀಗಾಗಿ ಭವಸಾಗರವನ್ನು ದಾಟಲು ಗುರುವಿನ ಆಧಾರ ಬೇಕೇ ಬೇಕು. ನಿರ್ಮಲ ರೂಪನು ನಿತ್ಯ ತೃಪ್ತನೂ ಆದ ಗುರುವೇ ಸರ್ವಶಕ್ತ. ಗುರುಗಳೇ, ತಾವು ಆದ್ಯಂತವಾಗಿ ಗುರುಮಹಾತ್ಮೆ ಬಲ್ಲವರು. ಕೆಲವು ಉದಾಹರಣೆಗಳ ಸಹಿತ ನಮಗೆ ಗುರುಶಕ್ತಿನೂ ತಿಳಿಸುವಿರಾ? ಅಗತ್ಯವಾಗಿ ಮೊದಲಿಗೆ ಗುರುವಿನ ಗುರು ಆದಿಗುರು ಶ್ರೀ ದತ್ತಾತ್ರೇಯರ ಬಗ್ಗೆ ತಿಳಿಯೋಣ. ದತ್ತ ಜನನವೇ ನಮಗೆ ಮಾರ್ಗದರ್ಶನ ನೀಡಲು, ನಮ್ಮನ್ನು ಭವಸಾಗರದಿಂದ ಪಾರುಗಾಣಿಸಲು ಆ ಭಗವಂತನು ಸೃಷ್ಟಿ ಮಾಡಿದ ಗುರು ಸ್ವರೂಪ. ಗುರುಜಿ, ನೇರವಾಗಿ ಭಗವಂತನ ಸ್ಮರಣೆ ಮಾಡಿದರೆ ಆ ಭಗವಂತ ನಮಗೆ ಒಲಿಯಲಾರನೆ? ಏಕಿಲ್ಲ. ದೇವರ ಒಲಿಮೆ ಗಳಿಸಲು ನೇರ ಮಾರ್ಗವಿದ್ದರೂ ಗುರುಮುಖೇನ ದೈವ ಸಾಕ್ಷಾತ್ಕಾರವಾದಾಗ ಅದರ ಸೊಬಗೆ ಬೇರೆ. ನೀವು ಕೇಳಿಲ್ಲವೇ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಗುರುವಿಲ್ಲದ ವಿದ್ಯೆಯೇ ಅಲ್ಲ. ಗುರುವೇ ತಾಯಿ, ಗುರುವೇ ತಂದೆ. ಗುರು ಸದಾ ದರ್ಶಯಿತ ಪ್ರವರ್ತಿಂ ತೀರ್ಥಂ ವ್ರತಂ ಯೋಗ ತಪಾದಿ ಧರ್ಮಾನ್ ಆಚಾರ ವರ್ಣಾದಿ ವಿವೇಕ ಯಜ್ಞಾನ್ ಜ್ಞಾನಂ ಪರಂ ಭಕ್ತಿ ವಿವೇಕಯುಕ್ತಂ. ಅಂದರೆ ಶಾಸ್ತ್ರ ರೀತಿಯಿಂದ ಗುರುವನ್ನು ಸೇವಿಸಿ ಪ್ರಸನ್ನ ಮಾಡಿಕೊಂಡರೆ ಅವರು ತೀರ್ಥ, ವ್ರತ, ಯೋಗ, ಯಾಗ, ತಪಸ್ಸು, ಧರ್ಮ ಮುಂತಾದವುಗಳಲ್ಲಿ ಜ್ಯೋತಿ ಸ್ವರೂಪರಾಗಿದ್ದುಕೊಂಡು ತಮ್ಮ ಶಿಷ್ಯರುಗಳಿಗೆ ಆಚಾರ, ವರ್ಣ, ವಿವೇಕ ಯಜ್ಞಗಳಿಂದಲೂ ಭಕ್ತಿ, ವಿವೇಕ, ವೈರಾಗ್ಯಗಳಿಂದಲೂ ಕೂಡಿದ ಪರಮ ತತ್ವಗಳನ್ನು ಶಾಸ್ತ್ರ ರೀತಿಯಿಂದ ಬೋಧಿಸುವರು. ಅದಕ್ಕಾಗಿಯೇ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು. ಗುರೂಜಿ, ನಾವು ಮಾನಸಿಕವಾಗಿ ಗುರುವನ್ನು ಸ್ಮರಿಸಿದರೆ ನಮ್ಮ ಬದುಕು ಸುಖಮಯವಾದೀತೆ? ಹೌದು. ಕಾಯ, ವಾಚ, ಮನಸ ಗುರುಸ್ಮರಣೆ ಮಾಡುವವನ ಚಿತ್ತ ಪ್ರಶಾಂತ. ನಡೆನುಡಿ ಸವಿ ಸಕ್ಕರೆ, ನಿರ್ಭೀತ ಮನೋಭಾವ. ತನ್ನೊಂದಿಗೆ ಇಡೀ ಜಗತ್ತನ್ನೇ ನೆಮ್ಮದಿಯ ತಾಣವಾಗಿಸುವ ಅಪೂರ್ವ ಶಕ್ತಿ ಸಂಚಯನವಾಗುತ್ತದೆ. ಎಲ್ಲವನ್ನೂ ಗುರುವಿಗರ್ಪಿಸಿ ನಡೆದರೆ ಇನ್ನೆಲ್ಲಿಯ ಭೀತಿ? ಓಂ ಗುರುಭ್ಯೋ ನಮಃ. ಗುರುಗಳೇ, ಗುರುಗಳ ಅನುಗ್ರಹ ತೋರುವ ಕಥೆಯನ್ನು ತಿಳಿಸುವನೆಂದಿದ್ದೀರಿ? ಅಗತ್ಯವಾಗಿ ತಿಳಿಸುತ್ತೇನೆ. ದತ್ತಗುರು ಸ್ವರೂಪರಾದ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರುಗಳು ಗಾಣಗಾಪುರದ ಭೀಮಾ ತೀರದಲ್ಲಿ ಮಹತ್ವವಾದ ಅಷ್ಟತೀರ್ಥಗಳಿರುವಲ್ಲಿ ಗುಪ್ತವಾಗಿದ್ದರು. ಹೀಗಿರುವಲ್ಲಿ ಒಮ್ಮೆ ಶ್ರೀ ಗುರು ದತ್ತಾತ್ರೇಯ, ದತ್ತಾತ್ರೇಯ, ಶ್ರೀ ಗುರು ದತ್ತಾತ್ರೇಯ, ದತ್ತಾತ್ರೇಯ, ಶ್ರೀ ಗುರು ದತ್ತಾತ್ರೇಯ, ದತ್ತಾತ್ರೇಯ, ಶ್ರೀ ಗುರು ದತ್ತಾತ್ರೇಯ. ಈ ದಿನ ನಮ್ಮ ಎಮ್ಮೆಯನ್ನು ಕರೆದೊಯ್ಯುವ ಅಗಸನೂ ಬಂದಿಲ್ಲ. ಅವನು ಕೊಡುವ ಹಣದಿಂದಲೇ ನಮ್ಮ ಜೀವನ ನಡೆಯಬೇಕಾಗಿದೆ. ಬಹುಶಃ ಇಂದು ನಾನು ಭಿಕ್ಷಾಟನೆಗೆ ಹೋಗಲೇಬೇಕು ಎಂದು. ಚಿಂತೆ ಯಾಕೆ ಮಾಡಿಲ್ಲ? ಭಗವಂತನ ಅನುಗ್ರಹವಾದರೆ ನಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುವುದಿಲ್ಲವೇ? ಇಂದಲ್ಲ ನಾಳೆ ಆ ಭಗವಂತನ ಕೃಪೆಯಿಂದ ನಮ್ಮ ಕಷ್ಟಗಳೆಲ್ಲ ತೀರುವುದು. ಆ ಭಗವಂತನ ಪರೀಕ್ಷೆ ಇನ್ನೂ ಮುಗಿದಿಲ್ಲ. ಅವನಿಗೆ
ನಮ್ಮ ಮೇಲೆ ಕೃಪೆ ಬಂದಿಲ್ಲ. ದತ್ತಾತ್ರೇಯ, ನೀನೇ ಪರಮಶಕ್ತ. ರುಕ್ಮಿಣಿ, ನಾನು ಹೊರಗೆ ಹೋಗಿ ಬರುತ್ತೇನೆ. ಎಂದು ನಿನ್ನ ಕರುಣೆ ನಮ್ಮ ಮೇಲೆ ಬೀಳುವುದು. ನಿನ್ನ ಎಂತಹ ಪರೀಕ್ಷೆ ಇರಲಿ, ಈ ಬಡತನದ ಬೇಗೆ ಇನ್ನೂ ಹೆಚ್ಚಾಗಲಿ. ಆದರೆ ನಮ್ಮ ಭಕ್ತಿ ಎಂದೂ ತಗ್ಗದು ದೇವ, ತಗ್ಗದು. ಮಹಾರಾಜರು ಇನ್ನೂ ಬರ್ಲೇ ಇಲ್ವಲ್ಲ? ಇನ್ನೇನ್ ಬರೋ ಹೊತ್ತು. ಅಗೋ, ಮಹಾರಾಜ್ ಬಂದ್ರು. ಮಹಾರಾಜರು ಬರ್ತಾರೆ ಅಂತ ನಾವು ಕಾದಿದ್ದೀವಿ. ಅವ್ರು ಹೊರಟೇ ಹೋದ್ರಲ್ಲ. ಈ ಮಹಾರಾಜರ ಅಂತರಂಗಾನೇ ತಿಳಿಯೋಕ್ ಆಗೋದಿಲ್ಲ. ನಮ್ಮನೆಗೆ ಬಂದಿದ್ರೆ ಮೃಷ್ಟಾನ್ನ ಭಕ್ಷ್ಯ ಭೋಜನಗಳನ್ನ ಭಕ್ತಿಯಾಗಿ ಭಿಕ್ಷೆ ಕೊಡ್ತಿದ್ವಿ. ಆದ್ರೆ ಆ ದಾಮೋದರನ್ ಮನೆಗೆ ಹೋಗ್ತಿದಾರಲ್ಲ, ಪಾಪ ಅವನೇ ಭೌತಿ ಭಿಕ್ಷಾಂದೇಹಿ. ಏನ್ ಇವ್ರಿಗೆ ಏನು ಕೊಟ್ಟಾನು? ಆದ್ರೆ ಆ ದಾಮೋದರನ ಮನೆಯಲ್ಲಿರೋ ಎಮ್ಮೆ ಹಾಲು ಕೊಡುತ್ತೆ. ಆ ಹಾಲನ್ನ ಮಹಾರಾಜ್ಗೆ ನೈವೇದ್ಯಕ್ಕೆ ಕೊಡ್ತಾನೆ ದಾಮೋದರ. ಆ ಬರ್ಡಮ್ಮೆ, ಅದು ಕೂಡ ಹಾಲು. ಅದ್ಭುತ ಅದ್ಭುತ. ಆ ಎಮ್ಮೆ ಬರೀ ಗಂಜಲ ಕೊಡುತ್ತೆ ಅಷ್ಟೇ. ಇಷ್ಟೆಲ್ಲ ಗೊತ್ತಿದ್ರು ನಮ್ಮ ಮಹಾರಾಜರು ಆ ದಾಮೋದರನ ಮನೆಗೆ ಹೋಗ್ತಾ ಇದಾರಲ್ಲ, ಒಳ್ಳೆ ಮಹಾರಾಜರು, ಒಳ್ಳೆ ಶಿಷ್ಯ. ನೋಡಿ, ಮಹಾರಾಜರನ್ನ ಈ ರೀತಿ ಅವಹೇಳನ ಮಾಡಬಾರ್ದು. ಆ ಪರಮಾತ್ಮ ದೃಷ್ಟಿಗೆ ಏನೇನು ಕರುಣೆ ತುಂಬಿದೆಯೋ ಯಾರಿಗ್ ಗೊತ್ತು. ಆ ಪರಮಾತ್ಮ ಮಹಾರಾಜನ ರೂಪದಲ್ಲಿ ಬಂದು ದಾಮೋದರನಿಗೆ ಸಹಾಯ ಮಾಡ್ಬೋದು. ಅದ್ ಯಾರಿಗ್ ಗೊತ್ತು? ಅಂದ್ರೆ ನೀವು ಹೇಳೋದು ಆ ದಾಮೋದರನಿಗೆ ದೇವರ ಅನುಗ್ರಹ ಇದೆಯೋ? ಚೆನ್ನಾಗಿದೆ, ಚೆನ್ನಾಗಿದೆ. ಉಣ್ಣೋಕಿಲ್ಲ, ಉಡೋಕಿಲ್ಲ, ಆದ್ರೂ ಅವ್ರಿಗೆ ಭಗವಂತನ ಅನುಗ್ರಹ ಇದೆಯೋ? ಯಾಕಿರಬಾರ್ದು? ಇರ್ಬೋದು, ಇರ್ಬೋದು. ನೋಡೋಣ. ಭವತಿ ಭಿಕ್ಷಾಂದಿ. ಭವತಿ ಭಿಕ್ಷಾಂದೇಹಿ. ಬನ್ನಿ ಮಹಾರಾಜ್, ದಯಮಾಡಿ ಕುಳಿತುಕೊಳ್ಳಿ. ದೀರ್ಘ ಸುಮಂಗಳೀ ಭವ. ಮಹಾರಾಜ್, ನಿಮಗೆ ತಿಳಿಯದೇನಿದೆ? ನಮ್ಮ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ. ಅದ್ಯಾಕೋ ಆ ಭಗವಂತ ಕೂಡ ನಮ್ಮ ಪಾಲಿಗೆ ಕಲ್ಲಾಗಿದ್ದಾನೆ. ಇದು ಆ ಭಗವಂತನ ಪರೀಕ್ಷೆ ತಾಯಿ. ಉಳಿಯ ಪೆಟ್ಟು ಬಿದ್ದಷ್ಟು ಕಲ್ಲು ಸುಂದರ ಶಿಲ್ಪವಾಗುತ್ತದೆ. ಕಷ್ಟ ಬಂದಷ್ಟು ಮನುಷ್ಯ ಮೃದುವಾಗುತ್ತಾನೆ. ಪ್ರಾಪಂಚಿಕ ವ್ಯಾಮೋಹದಿಂದ ಮುಕ್ತನಾಗುತ್ತಾನೆ. ಮೋಕ್ಷ ಪ್ರಾಪ್ತಿಗೆ ಅರ್ಹನಾಗುತ್ತಾನೆ. ಅದು ನಿಜ ಮಹಾರಾಜ್. ನಮ್ಮ ಮನಸ್ಸು ಮಾಗುತ್ತಿದೆ. ಆದರೆ ಭಿಕ್ಷಾಂದೇಹಿ ಎಂದು ಮನೆಗೆ ಬಂದ ನಿಮಗೆ ಭಿಕ್ಷೆ ನೀಡಲು ಸಾಧ್ಯವಾಗದೇ ಇರುವುದು ನಮ್ಮ ಮನಸ್ಸಿಗೆ ನೋವುಂಟಾಗಿದೆ.
ಮನಸ್ಸಿದ್ದಲ್ಲಿ ಮಾರ್ಗ. ನಿನ್ನಲ್ಲಿ ಏನಿದೆಯೋ ಅದನ್ನೇ ನೀಡು ತಾಯಿ. ಎಂತಹ ಪರೀಕ್ಷೆ. ನನ್ನ ಪತಿದೇವರು ಯಾಚಕ ವೃತ್ತಿಗೆ ಹೋಗಿದ್ದಾರೆ. ಅವರು ಬಂದ ತಕ್ಷಣ ತಮಗೆ ಬೇಕಾದನ್ನು ಮಾಡಿ ಉಣಬಡಿಸುತ್ತೇನೆ. ದಯಮಾಡಿ ಕಾಯಬೇಕು. ನಿನ್ನ ಮನೆಯಲ್ಲಿ ಕುಡಿಯಲು ಕ್ಷೀರವೂ ಇಲ್ಲವೇ ತಾಯಿ? ಇಲ್ಲ ಮಹಾರಾಜ್. ಹುಸಿಯನ್ನಾಡುತ್ತಿರುವೆಯಲ್ಲ ತಾಯಿ? ಇಲ್ಲ ಮಹಾರಾಜ್, ಇದು ದಿಟ. ಮನೆಯ ಮುಂದೆ ಹಾಲು ಕೊಡುವ ಎಮ್ಮೆಯನ್ನಿಟ್ಟುಕೊಂಡು ಹಾಲಿಲ್ಲ ಎನ್ನುತ್ತಿರುವೆಯಲ್ಲ ತಾಯಿ? ಅದು ಬಂಜೆ ಎಮ್ಮೆ. ಹುಟ್ಟಿನಿಂದಲೂ ಹಾಲು ಕೊಟ್ಟಿದ್ದೇ ಇಲ್ಲ. ಅದನ್ನು ನಾವು ಕೋಣನಂತೆ ಸಂರಕ್ಷಿಸುತ್ತಿದ್ದೇವೆ. ಇದನ್ನು ಬಾಡಿಗೆಗಾಗಿ ಅಗಸನಿಗೆ ಸೌಳು ಮಣ್ಣು ಹೆರೋದಕ್ಕೆ ಕಳುಹಿಸುತ್ತಿದ್ದೇವೆ. ಆ ಬಾಡಿಗೆ ಹಣದಿಂದಲೇ ನಮ್ಮ ಉಪಜೀವನವು ಸಾಗುತ್ತಿದೆ. ಅಂತಹ ಎಮ್ಮೆ ಹಾಲು ಕೊಡುವುದೆಂದರೇನು? ಬರಿಯ ಭ್ರಾಂತಿ. ಆ ಎಮ್ಮೆ ಹಾಲು ಕೊಡುತ್ತಿದ್ದರೂ ಇಲ್ಲವೆಂದೇಕೆ ಹೇಳುವೆ ತಾಯಿ? ಹೋಗು, ಹಾಲು ಹಿಂಡಿಕೊಂಡು ಬಾ. ಇದು ಎಂತಹ ಪರೀಕ್ಷೆ! ತಡ ಮಾಡದೆ, ನನಗೆ ಹಸಿವಾಗುತ್ತಿದೆ. ಮಹಾರಾಜ್, ಮಹಾಪರಾಧವಾಯ್ತು, ಮಹಾಪರಾಧವಾಯ್ತು. ನಮ್ಮನ್ನು ಕ್ಷಮಿಸಿ ಮಹಾರಾಜ್, ನಮ್ಮನ್ನು ಕ್ಷಮಿಸಿ ಮಹಾರಾಜ್. ಹೇಳಿ, ಎದ್ದೇಳಿ. ಮಹಾರಾಜ್, ನಿಮ್ಮ ಅದ್ಭುತವಾದ ಅನುಗ್ರಹ ಶಕ್ತಿ ನಮಗೆ ಅರಿವಾಗದೆ ಹೋಯ್ತು. ನಿಮ್ಮ ಬಗ್ಗೆ ಹಗುರವಾಗಿ ಮಾತಾಡೋದು ನಮ್ಮನ್ನ ಕ್ಷಮಿಸಿ ಮಹಾರಾಜ್. ಸರ್ವಾಪರಾಧವಾಯ್ತು, ನಮ್ಮನ್ನು ಅನುಗ್ರಹಿಸಿ ಕಾಪಾಡಿ ಮಹಾರಾಜ್. ಎಂದಿಗೂ ಯಾರನ್ನೂ ನೋಯಿಸಬೇಡಿ. ಕೈಲಾದ ದಾನ ಧರ್ಮ ಮಾಡಿ ಇನ್ನೊಬ್ಬರ ನೋವಿಗೆ ಸ್ಪಂದಿಸಿ. ಆಗ ನಿಮಗೆ ಶ್ರೇಯಸ್ಸಾಗುವುದು. ನೆನಪಿಡಿ, ಬಡ ಜನರ ಸೇವೆ ಜನಾರ್ದನ ಸೇವೆ. ಜನ್ಮ ಜನ್ಮಾಂತರಗಳಲ್ಲೂ ನಾವು ಮಾಡಿದ ಪಾಪ ಕರ್ಮಗಳು ನಮ್ಮನ್ನು ಹಿಂಬಾಲಿಸುತ್ತವೆ. ಆದಷ್ಟು ಪುಣ್ಯ ಕಾರ್ಯ ಮಾಡಿ ಆ ಭಗವಂತ ನಿಮಗೆ ಅನುಗ್ರಹಿಸಲಿ. ಅನುಗ್ರಹಿತವಾದರು ಮಹಾರಾಜ್. ಇನ್ನು ಮುಂದೆ ಯಾರನ್ನೂ ಹೀಯಾಳಿಸುವುದಿಲ್ಲ, ಯಾರ ಮನಸ್ಸನ್ನು ನೋಯಿಸುವುದಿಲ್ಲ. ಮಹಾರಾಜ್, ತಾವು ಸದಾಕಾಲ ಈ ಗಾಣಗಾಪುರದಲ್ಲಿ ನೆಲೆಸಿ ಭಕ್ತರನ್ನು ಆಶೀರ್ವದಿಸುತ್ತಿರಬೇಕು ಅಂತ ನನ್ನ ಪ್ರಾರ್ಥನೆ. ಇದೆಂತಹ ಪವಾಡ ಮಹಾರಾಜ್! ನಿಮ್ಮ ಅನುಗ್ರಹಕ್ಕೆ ಪಾರವೇ ಇಲ್ಲ. ಬರಡೆಮ್ಮೆ ಹಾಲು ಕರೆಯುವುದೆಂದರೇನು? ನಮ್ಮ ಮೇಲೆ ಅದೆಂತಹ ಕರುಣೆ ನಿಮ್ಮದು. ದಯವಿಟ್ಟು ಇದನ್ನು ಸ್ವೀಕರಿಸಬೇಕು. ಕೇಳಿದ್ರಲ್ಲ ಬರಡೆಮ್ಮೆ ಹಾಲು ನೀಡಿದ ಕಥೆಯನ್ನು. ಈ ಕಥೆಯ ಅರ್ಥ ಏನು ಅಂದರೆ, ಯಾರು ಗುರುವಿನಲ್ಲಿ ಭಕ್ತಿಯಿಂದ ನಡೆದುಕೊಳ್ತಾರೋ ಅಂಥವರಿಗೆ
ಎಲ್ಲ ವಿಧವಾದ ಸೌಭಾಗ್ಯವೂ ದೊರೆಯುತ್ತೆ. ಆದರೆ ನಿಜವಾದ ಭಕ್ತಿ ಇರಬೇಕಷ್ಟೆ. ಗುರೂಜಿ, ನಿಜವಾದ ಭಕ್ತಿ ಎಂದರೇನು? ಗುರುವಿನಲ್ಲಿ ಸಮರ್ಪಣಾ ಮನೋಭಾವ, ಅಚಲ ನಂಬಿಕೆ. ಯಾರು ಗುರುವನ್ನು ನಂಬಿ ಭಜಿಸುತ್ತಾರೋ ಅವರಿಗೆ ಗುರುಕರುಣೆ ಸಂಪೂರ್ಣವಾಗಿ ಲಭ್ಯವಾಗುತ್ತದೆ. ಗುರುಗಳೇ, ಗಾಣಗಾಪುರದ ಪವಿತ್ರ ಕ್ಷೇತ್ರದಲ್ಲಿ ಅಷ್ಟತೀರ್ಥ ಇದೆಯಂತಲ್ಲ, ಅದ್ರ ಬಗ್ಗೆ ವಿವರಿಸ್ತೀರಾ? ಆಸಕ್ತರಿಗೆ ವಿವರಿಸುವುದು ನನ್ನ ಕರ್ತವ್ಯ. ನಿಮಗೆಲ್ಲ ತಿಳಿದಿರೋ ಹಾಗೆ ಕಾಶಿ, ಪ್ರಯಾಗ, ಗಯಾ ಇವೆಲ್ಲವೂ ಭಾರತದ ಪುಣ್ಯಕ್ಷೇತ್ರಗಳು. ಕಾಶಿಯ ಗಂಗಾ ನದಿಯಲ್ಲಿ ಮಿಂದರೆ ಮೋಕ್ಷ ಪ್ರಾಪ್ತಿಯಾಗುವುದು, ಸಕಲ ಪಾಪಗಳು ನಿವಾರಣೆಯಾಗುವವು ಅಂತ ಎಲ್ಲರ ನಂಬಿಕೆ. ಆದರೆ ಇಂಥ ಕ್ಷೇತ್ರಗಳಿಗೆ ಪ್ರವಾಸ ಮಾಡಲು ಎಲ್ಲರಿಗೂ ಸಾಧ್ಯವೇ? ಇಲ್ಲ ಗುರುಗಳೇ. ಅದಕ್ಕಾಗಿಯೇ ಪವಿತ್ರ ಕ್ಷೇತ್ರವಾದ ಗಾಣಗಾಪುರಕ್ಕೆ ಒಮ್ಮೆ ಭೇಟಿ ನೀಡಿದರೆ ಸಕಲ ಪಾಪಗಳು ಪರಿಹಾರ ಹೊಂದುವುದು. ಒಮ್ಮೆ ಶ್ರೀಯತಿಗಳು ತಮ್ಮ ಶಿಷ್ಯರೊಡನೆ ಕಾಶಿ ಕ್ಷೇತ್ರಕ್ಕೆ ಪ್ರವಾಸ ಮಾಡಲು ತಯಾರಿ ನಡೆಸಿರುತ್ತಾರೆ. महाराज की जय, महाराज की जय, महाराज की जय, महाराज की जय, महाराज की जय. ಈ ದಿನ ಬಹಳ ಪವಿತ್ರವಾದ ದಿನ. ತಾವುಗಳು ಕಾಶಿ, ಪ್ರಯಾಗ, ಗಯಾಗಳಲ್ಲಿ ಪವಿತ್ರ ಸ್ನಾನ ಮಾಡಬೇಕು. ಪ್ರಯಾಣಕ್ಕೆ ಸಿದ್ಧವೇ? ದೂರದ ಪ್ರಯಾಣ ಅಲ್ವೇ ಮಹಾರಾಜ್? ನಿಂತ ನಿಲುವಲ್ಲೇ ಹೊರಡೋಕ್ ಸಾಧ್ಯವೇ? ಅದೇಗ್ ಸಾಧ್ಯ ಮಹಾರಾಜ್? ನಾವೇನು ಅಷ್ಟೊಂದು ಅನುಕೂಲವಂತರೇ ಮಹಾರಾಜ್ ಕಾಶಿ ಯಾತ್ರೆ ಮಾಡೋಕೆ? ಆಸೆ ಏನೋ ಇದೆ, ಆದ್ರೆ ಅದು ಅಸಾಧ್ಯ ಅಂತಾನು ಗೊತ್ತು. ಆದ್ರೂ ನಮ್ಮೂರೇ ಕಾಶಿ, ಪ್ರಯಾಗ, ಗಯಾ, ಭೀಮಾ ನದಿನೇ ಗಂಗಾ ನದಿ. ಅದನ್ನ ಹೇಳಲಿಕ್ಕೆ ನಾವು ಹೊರಟಿದ್ದು. ಕಾಶಿ, ಪ್ರಯಾಗ, ಗಯಗಳೆಂದರೆ ಆ ದೂರದ ಊರುಗಳಲ್ಲ, ಇದೇ ಗಾಣಗಾಪುರವೇ. ಇಲ್ಲಿನ ಅಷ್ಟ ತೀರ್ಥಗಳಲ್ಲಿನ ಸ್ನಾನ ಪವಿತ್ರ ಗಂಗಾ ಸ್ನಾನಕ್ಕೆ ಸಮಾನ. ಭೀಮ, ಅಮರಜಾ ನದಿಗಳ ಸಂಗಮವು ವಿಶೇಷ ಮಹತ್ವದ್ದು. ಇವೇ ನಿಜವಾದ ಗಂಗಾ, ಯಮುನಾ ನದಿ. ಈ ನದಿಗೆ ಅಮರಜಾ ಅಂತ ಹೆಸರು ಬರಲು ಕಾರಣವೇನ್ ಮಹಾರಾಜ್? ಹೇಳುತ್ತೇನೆ ಕೇಳಿ. ಪೂರ್ವದಲ್ಲಿ ಜಾಲಂಧರನೆಂಬ ರಾಕ್ಷಸನು ತನ್ನ ಪರಾಕ್ರಮದಿಂದ ದೇವತೆಗಳನ್ನೇ ಜಯಿಸಿ ಇಂದ್ರನ ಅಮರಾವತಿಯನ್ನೇ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಅವನಿಗಿದ್ದ ವಿಶೇಷ ಶಕ್ತಿ ಎಂದರೆ ಅವನ ದೇಹದಿಂದ ಬಿದ್ದ ಒಂದೊಂದು ಹನಿ ರಕ್ತದಿಂದಲೂ ಒಬ್ಬೊಬ್ಬ ರಾಕ್ಷಸನು ಜನಿಸುತ್ತಿದ್ದನು. ಹೀಗಾಗಿ ಅವನನ್ನು ಜಯಿಸುವವರೇ ಇರಲಿಲ್ಲ. ದೇವತೆಗಳೆಲ್ಲ ಶಂಕರನ ಮೊರೆ ಹೋಗಲು ಶಂಕರನು ಕುಂಭದಲ್ಲಿನ ನೀರಿಗೆ ಅಮೃತ ಸಂಜೀವಿನಿ ಮಂತ್ರದಿಂದ ಅಭಿಮಂತ್ರಿಸಿ ಇಂದ್ರನಿಗೆ ಕೊಟ್ಟನು. ಅವಸರದಿಂದ ಇಂದ್ರ ಕುಂಭದೊಂದಿಗೆ ಬರುತ್ತಿರುವಾಗ ಜಾರಿ ಬಿದ್ದ ಕುಂಭದೊಳಗಿನ ಅಮೃತ ಸಂಜೀವಿನಿಯೇ ನದಿಯಾಗಿ ಹರಿದು ಈಗಿನ ಅಮರಜಾ ಎಂದು ಪ್ರಖ್ಯಾತವಾಗಿದೆ. ಇಲ್ಲಿ ನಿತ್ಯ ಸ್ನಾನ ಮಾಡಿದವರಿಗೆ ಅಪಮೃತ್ಯುವಿಲ್ಲ, ಅನಂತ ಫಲಪ್ರಾಪ್ತಿ, ಸಮಸ್ತ ದೋಷಗಳಿಗೆ ಪರಿಹಾರ. ಕಲ್ಪವೃಕ್ಷಕ್ಕೆ ಸಮಾನವಾದ ಅಶ್ವತ್ಥ ವೃಕ್ಷದ ಎದುರಿನ ನರಸಿಂಹ ತೀರ್ಥದಲ್ಲಿ ಭಕ್ತಿಯಿಂದ ಮಿಂದರೆ ಬಯಕೆಗಳು ಪೂರ್ತಿಯಾಗುತ್ತವೆ. ಸಂಗಮೇಶ್ವರನ ಆರಾಧನೆಯಿಂದ ಇಷ್ಟಾರ್ಥ ಸಿದ್ಧಿ. ಮಣಿಕರ್ಣಿಕಾ ಕುಂಡದ ವಿಶೇಷವೇನು ಮಹಾರಾಜ್? ಸಾಕ್ಷಾತ್ ಶಂಕರನೇ ಪ್ರಕಟವಾಗಿರುವ ಮಣಿಕರ್ಣಿಕಾ ಕುಡಿ ಹರಿಯುತ್ತಾಳೆ. ಭಕ್ತನೊಬ್ಬನ ಭಕ್ತಿಗೆ ಶಂಕರನೇ ಕಾಶಿಯನ್ನ ಇಲ್ಲಿಗೆ ಎಳೆ ತಂದಿದ್ದಾನೆ. ಕಾಶಿ ತೀರ್ಥ ಸ್ನಾನ ಸ್ವರ್ಗ ಸುಖ ಸಮಾನ. ನಾವು ಹುಲು ಮಾನವರು ಒಂದಲ್ಲ ಒಂದು ಪಾಪಗಳನ್ನು ಮಾಡ್ತಾ ಇರ್ತೀವಿ. ಆ ಪಾಪದ ಪ್ರಾಯಶ್ಚಿತ್ತಕ್ಕೆ ಏನ್ ಮಾಡ್ಬೇಕು ಮಹಾರಾಜ್? ಪಾಪ ವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಿದರಾಯಿತು. ನಮ್ಮ ಪಾಪಗಳೆಲ್ಲ
ಬೆಂಕಿಗೆ ಸಿಲುಕಿದ ಒಣ ಹುಲ್ಲಿನಂತೆ ಉರಿದು ಹೋಗುತ್ತದೆ. ನಾವು ಅರಿತು ಅರಿಯದೆಯೋ ಮಾಡಿದ ಪಾಪಗಳಿಗೆ ಪರಿಹಾರ ಪಾಪ ವಿನಾಶಿನಿ ತೀರ್ಥ ಸ್ನಾನ. ಕೋಟಿ ತೀರ್ಥದ ಮಹಿಮೆಯನ್ನು ತಿಳಿಸುವಿರಾ ಮಹಾರಾಜ್? ಈ ಜಂಬೂ ದ್ವೀಪದಲ್ಲಿರುವ ಎಲ್ಲ ತೀರ್ಥಗಳ ಮಹಿಮೆಯುಳ್ಳ ತೀರ್ಥ ಕೋಟಿ ತೀರ್ಥ. ಮಹಾರಾಜ್, ರುದ್ರಪಾದ ತೀರ್ಥದ ಮಹತ್ವ? ರುದ್ರಪಾದ ತೀರ್ಥವು ಗಯೆಗೆ ಸಮಾನವಾದ ತೀರ್ಥವಾಗಿದೆ. ರುದ್ರಪಾದ ಪೂಜಿಸುವುದರಿಂದ ಕೋಟಿ ಜನ್ಮದ ಪಾಪ ವಿನಾಶವಾಗುತ್ತದೆ. ಹಾಗೆ ಕೇಶವನಿರುವ ಚಕ್ರತೀರ್ಥ, ಇಲ್ಲಿ ಸ್ನಾನ ಮಾಡುವುದರಿಂದ ಬಹಳ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಮನ್ಮಥ ದಹನ ತೀರ್ಥದಲ್ಲಿ ಸ್ನಾನ ಮಾಡಿ ಕಲ್ಲೇಶ್ವರನನ್ನು ಪೂಜಿಸುವುದರಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಅಂದ್ರೆ ಕಾಶಿ, ಗಯಾ, ಪ್ರಯಾಗ ಮುಂತಾದ ಪುಣ್ಯಕ್ಷೇತ್ರಗಳಂತೆ ಗಾಣಗಾಪುರವು ಪುಣ್ಯಕ್ಷೇತ್ರವಲ್ಲವೇ? ನಾವೇ ಧನ್ಯ. ಹೌದು, ಗಾಣಗಾಪುರ ಪವಿತ್ರ ಕ್ಷೇತ್ರ. ಇಲ್ಲಿನ ಅಷ್ಟತೀರ್ಥ ಸ್ನಾನ ಶಂಕರ, ಸೋಮೇಶ್ವರ, ಕೇಶವ, ಕಲ್ಲೇಶ್ವರರ ಪೂಜೆಗಳಿಂದ ಸಕಲ ಕಾರ್ಯಸಿದ್ಧಿ. ಧನ್ಯ. ಶ್ರೀ ಕ್ಷೇತ್ರ ದರ್ಶನದಿಂದ ಜನ್ಮ ಪಾವನ. ಹೀಗೆ ಗಾಣಗಾಪುರವು ದಕ್ಷಿಣ ಭಾರತದ ಕಾಶಿಯಾಗಿದೆ. ಯಾರು ತುಂಬು ಭಕ್ತಿಯಿಂದ ಗಾಣಗಾಪುರಕ್ಕೆ ಭೇಟಿ ನೀಡಿ ಅಷ್ಟತೀರ್ಥಗಳಲ್ಲಿ ಸ್ನಾನ ಮಾಡಿ ಆ ಭಗವಂತನನ್ನು ಅರ್ಚಿಸುತ್ತಾರೋ ಅವರಿಗೆ ಶ್ರೀ ಗುರುಕೃಪೆಯಿಂದ ಸರ್ವ ಮಂಗಳವಾಗುವುದು. ಜೀವನದಲ್ಲಿ ಒಮ್ಮೆಯಾದರೂ ಪವಿತ್ರ ಕ್ಷೇತ್ರ ಗಾಣಗಾಪುರದ ಸಂದರ್ಶನ ಮಾಡಲೇಬೇಕು. ಗುರುಜಿ, ಶ್ರೀ ಗುರು ಚರಿತ್ರೆ ಪಾರಾಯಣ ಮಾಡುವಾಗ ತನ್ನ ಶಿಷ್ಯರಿಗೆ ಮತ್ತು ಊರಿನವರಿಗೆ ಏಕಕಾಲದಲ್ಲಿ ಅಷ್ಟರೂಪ ಧರಿಸಿ ಅವರ ಸೇವೆಯನ್ನ ಸ್ವೀಕಾರ ಮಾಡಿಸಿದಂತಹ ಒಂದು ಪ್ರಸಂಗ, ಆ ಪ್ರಸಂಗದ ಬಗ್ಗೆ ವಿಶದವಾಗಿ ತಿಳಿಸಬೇಕು ಅಂತ ಹೇಳಿ ನನ್ನ ಪ್ರಾರ್ಥನೆ ಗುರುಜಿ. ಹೌದು, ಶ್ರೀಯತಿಗಳು ಅಷ್ಟರೂಪ ಧರಿಸಿದ ಆ ಪ್ರಸಂಗ ಗುರು ಕರುಣೆಯನ್ನು ನಿರೂಪಿಸುವ ಒಂದು ಸೊಗಸಾದ ಪ್ರಸಂಗ. ಯಾರ ಮನಸ್ಸು ಶುದ್ಧವಾಗಿರುತ್ತದೆಯೋ, ಯಾರ ಭಕ್ತಿಯು ನಿಷ್ಕಳಂಕವಾಗಿರುತ್ತದೆಯೋ ಅವರಿಗೆ ಗುರು ಕಟಾಕ್ಷ ಸುಲಭ ಸಾಧ್ಯ. ಗುರುಮುಖೇನ ಭಗವಂತನ ಕಟಾಕ್ಷವೂ ಸಾಧ್ಯ. ಅಂಬೆಗಾಲಿಡುವ ಮಗುವಿಗೆ ತಾಯಿಯ ಆಸರೆಯಂತೆ ದುರಿತಗಳ ಬೇಗೆಗಳಿಗೆ ಸಂಜೀವಿನಿ ಗುರುವಿನ ಆಸರೆ. ಕೇಳಿ ಶ್ರೀ ಗುರುವಿನ ಅಷ್ಟರೂಪ ಧಾರಣೆಯ ಪ್ರಸಂಗ. ಮಹಾರಾಜರಿಗೆ ನಮಸ್ಕಾರ. ತಮ್ಮ ಪಾದ ನಂಬಿ ನಾವು ಬಹು ದೂರದಿಂದ ಬಂದಿದ್ದೀವಿ ಮಹಾರಾಜರೇ. ಮಹಾರಾಜರೇ, ನಿಮ್ಮ ಮಹಿಮೆಯನ್ನ ಕೇಳಿ ನಾವು ಓಡೋಡಿ ಬಂದ್ವಿ. ಅಲ್ಲ, ನೀವೇ ನಮ್ಮೂರಿಗೆ ಬರ್ಬೇಕಿತ್ತಲ್ವಾ? ನಾವೇನ್ ತಪ್ಪು ಮಾಡಿದ್ವಿ? ನಾನು ಬರಲಾರೆ ಎಂದು ಹೇಳಿಲ್ವಲ್ಲ? ಹೇಳಲಿಲ್ಲ, ಆದ್ರೆ ಬಂದೇ ಇಲ್ವಲ್ಲ? ಮಹಾರಾಜ್, ನಾವು ಹಳ್ಳಿ ಜನ, ನಮ್ಗೇನು ಗೊತ್ತಿಲ್ಲ. ಗೊತ್ತಿರೋದು ಇಷ್ಟೇ, ದೊಡ್ಡವ್ರು ಕಂಡ್ರೆ ಪೂಜೆ ಮಾಡಬೇಕು, ಅವ್ರ ಮನಸ್ಸು ಸಂತೋಷ ಪಡಿಸ್ಬೇಕು, ಇಷ್ಟೇ. ನಮ್ಮ ಮನೇಲಿರೋದನ್ನ ನೈವೇದ್ಯ ಕೊಡ್ಬೇಕು, ಅದನ್ನ ತಾವು ಸ್ವೀಕರಿಸೋದು ನೋಡಿ ನಾವು ಸಂತೋಷ ಪಡ್ಬೇಕು. ಅರ್ಥವಾಯಿತು, ಅರ್ಥವಾಯಿತು. ನೀವೆಲ್ಲ ನನ್ನನ್ನು ನೋಡಲು ಬಂದಿದ್ದೀರಿ, ಬಹಳ ಸಂತೋಷ. ಅಷ್ಟೇ ಅಲ್ಲ ಮಹಾರಾಜ್, ನಿಮ್ಮನ್ನ ನಮ್ಮ ಊರಿಗೆ ಕರ್ಕೊಂಡೋಗಿ ಬಂದಿದ್ದೇವೆ. ಅವಶ್ಯವಾಗಿ ಅವಶ್ಯವಾಗಿ ಬರೋಣವಂತೆ. ನಿಮ್ಮ ಪ್ರೀತಿ, ನಿಮ್ಮ ಭಕ್ತಿ ನಮಗರ್ಥವಾಗಿದೆ. ಮಹಾರಾಜ್, ನೀವು ನಮ್ಮನೆಗೆ ಬರ್ಬೇಕು. ನಮ್ಮನೆಗೆ ಬರ್ಬೇಕು ಮಹಾರಾಜ್. ನಮ್ಮನೆ ಬರ್ಬೇಕು ಮಹಾರಾಜ್. ನೀವಿಷ್ಟು ಜನ ಬಂದಿದ್ದೀರಿ. ನಿಮ್ಮೆಲ್ಲರ ಮನೆಗಳು ಬೇರೆ ಬೇರೆ ಊರಿನಲ್ಲಿವೆ. ನಿಮ್ಮೆಲ್ಲರ ಮನೆಗಳಿಗೂ ಏಕಕಾಲದಲ್ಲಿ ನಾನೊಬ್ಬನೇ ಹೇಗೆ ಬರಲು ಸಾಧ್ಯ? ಯೋಚನೆ ಮಾಡಿ. ಹಾಗೇ ಒಂದು ನಿರ್ಧಾರಕ್ಕೆ ಬನ್ನಿ. ನಾನು ಮೊದಲು ಯಾರ ಮನೆಗೆ ಬರಬೇಕು ಅಂತ ಹಾಗೆ ಮಾಡೋಣ. ಈ ಸರಿ ಮಹಾರಾಜರನ್ನ ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ. ಅದ್ಯಾಕೆ ಸಾಧ್ಯ? ಮೊದಲು ಬಂದಿದ್ ನಾನು. ನಮ್ಮನೆಗೆ ಬರ್ಬೇಕು ಮಹಾರಾಜ್. ನೋಡಿ, ಯಾರು ಜಗಳ ಆಡಬೇಕು. ಈ ಬಾರಿ ನಾವು ಖಂಡಿತ ಎಲ್ಲರ ಮನೆಗಳಿಗೂ ಬರ್ತೇವೆ. ಮಹಾರಾಜ್, ನೀವು ಬಡವ ಶ್ರೀಮಂತ ಅಂತ ಭೇದ ಭಾವ ಮಾಡಬಾರ್ದು. ನಾವು ದುರ್ಬಲರು ಅಂತ ನಮ್ಮ ಮನೆಗೆ ಬರದೆ ಹೋದ್ರೆ ನಾವು ಹೊಳೆಯಲ್ಲಿ ಮುಳುಗಿ ಪ್ರಾಣ ತ್ಯಾಗ ಮಾಡಬೇಕಾಗುತ್ತೆ. ತಾವು ವೃಥಾ ಚಿಂತೆ ಮಾಡಬೇಡಿ. ನಾವು ಖಂಡಿತ ನಿಮ್ಮೆಲ್ಲರ ಮನೆಗೆ ಬರುತ್ತೇವೆ. ಸರಿ ಮಹಾರಾಜ್, ನೀವೇನೋ ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಯಾರ ಮನೆಗೆ ಅಂತ ಹೇಳಿಲ್ವಲ್ಲ? ಹೀಗೆ ಬನ್ನಿ.
ಹೀಗೆ ಬನ್ನಿ ತಾಯಿ. ಮಹಾರಾಜ್, ನಾವು ನಿಮ್ಮ ಭಕ್ತರಲ್ಲವೇ? ತಮ್ಮ ಜೊತೆ ಸೇರಿ ಹಬ್ಬ ಆಚರಿಸಬೇಕೆಂಬ ಆಸೆ ತಪ್ಪಾ ಮಹಾರಾಜ್? ನಿಮ್ಮ ಮನದಿಂಗಿತ ನಮಗರ್ಥವಾಗಿದೆ, ಚಿಂತಿಸಬೇಡಿ. ಆ ಭಗವಂತನ ಇಚ್ಛೆ ಇದ್ದಂತೆ ಎಲ್ಲ ನಡೆಯುತ್ತದೆ. ನಾವು ಬೇರೆಲ್ಲೂ ಹೋಗುವುದಿಲ್ಲ, ಇಲ್ಲೇ ಇರುತ್ತೇವೆ. ಭವತಿ ಭಿಕ್ಷಾಂ ದೇಹಿ. ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನೋಡ್ರಪ್ಪ, ಈ ವರ್ಷ ಹಬ್ಬ ತುಂಬಾ ಚೆನ್ನಾಗಾಯ್ತು. ಯಾಕೆಂದ್ರೆ ಮಹಾರಾಜರಿಗೆ 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 ಏನು ಗಹನವಾದ ಚರ್ಚೆ ನಡೆದಿರುವಂತಿದೆಯಲ್ಲ? ಮಹಾರಾಜರೇ, ನಮ್ಮೆಲ್ಲರದ್ದು ಒಂದೇ ಸಮಸ್ಯೆ. ನೀವು ಹಬ್ಬಕ್ಕೆ ನಮ್ಮೆಲ್ಲರ ಮನೆಗೂ ಬಂದದ್ದು ನಿಜವೇ? ಅಬ್ಬಾ, ಎಂತಹ ಮಹಿಮೆ! ಬಾ, ಎಂತ ಅದ್ಭುತ! ಮಹಾರಾಜರಿಗೆ 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 ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ. ಹೀಗೆ ಅಷ್ಟರೂಪ ಧಾರಣೆ ಮಾಡಿ ಶ್ರೀ ಗುರುಗಳು ತಮ್ಮ ಶಿಷ್ಯರೆಲ್ಲರ ಮನೆಗಳಿಗೆ ಭೇಟಿ ನೀಡಿದರು. ಇದು ಕಥೆಯಲ್ಲ, ನಿಜವಾಗಿ ನಡೆದದ್ದು. ಗುರು ಮಹಿಮೆಯ ಒಂದು ದೊಡ್ಡ ಉದಾಹರಣೆ. ಯಾರು ನಿಜವಾದ ಭಕ್ತಿಯಿಂದ ಗುರು ಧ್ಯಾನ ಗುರು ಸೇವೆ ಮಾಡುವರೋ, ತ್ರಿಕರಣ ಶುದ್ಧಿಯಿಂದ ಗುರು ಪೂಜೆ ಮಾಡುವರೋ ಅಂಥವರಿಗೆ ಮಾರ್ಗದರ್ಶಕನೇ ಗುರು ದತ್ತಗುರು. ಸ್ವಾಮೀಜಿ, ದತ್ತಾತ್ರೇಯ ಉಪರಾದ ಶ್ರೀ ಗುರು ನರಸಿಂಹ ಸರಸ್ವತಿ ಯತಿಯವರು ಇಂದಿಗೂ ಗಾಣಗಾಪುರದಲ್ಲಿ ನಿರ್ಗುಣ ಪಾದಕ ರೂಪದಲ್ಲಿ ಇದ್ದಾರೆ ಅಂತ ಜನ ಹೇಳ್ತಾರೆ. ಇದು ಸತ್ಯನೇ ಸ್ವಾಮೀಜಿ? 100ಕ್ಕೆ 100 ಪಾಲು ಸತ್ಯ. ಸೂರ್ಯ ಚಂದ್ರರು ಇರುವವರೆಗೂ ಅಪಾರ ಕರುಣಾಮಯಿಗಳಾದ ಶ್ರೀ ಗುರುಗಳು ನಿರ್ಗುಣ ಮಠದಲ್ಲಿ ನಿರ್ಗುಣ ಪಾದಕ ರೂಪದಲ್ಲಿ ಇದ್ದೇ ಇರುತ್ತಾರೆ. ಯಾರು ನಿಜವಾದ ಭಕ್ತಿಯಿಂದ ನಡೆದುಕೊಳ್ಳುತ್ತಾರೋ ಅವರಿಗೆ ಗುರುದಕ್ಷಿಣ ಪ್ರಾಪ್ತಿಯಾಗುತ್ತೆ, ಇದರಲ್ಲಿ ಸಂದೇಹವೇ ಇಲ್ಲ. ಭಾರತದಲ್ಲಿ ಎಷ್ಟೋ ದತ್ತಪೀಠಗಳಿವೆ, ಆದರೆ ಗಾಣಗಾಪುರವೇ ಪ್ರತ್ಯಕ್ಷ ಗುರುಸ್ಥಾನ ಎನಿಸುವುದಕ್ಕೆ ಕಾರಣವೇನು? ಅದು ಶ್ರೀ ಗುರುಗಳ ಸಂಕಲ್ಪ, ಈ ಪುಣ್ಯ ಭೂಮಿಯ ಮಹಿಮೆ. ಹೀಗಾಗಿ ಶ್ರೀ ಗುರುಗಳು ತಮ್ಮ ನಿರ್ಗುಣ ಪಾದಕ ರೂಪದಲ್ಲಿ ಗಾಣಗಾಪುರದಲ್ಲಿ ಇಂದಿಗೂ ನೆಲೆಸಿದ್ದಾರೆ. ಗುರುಗಳೇ, ನಿರ್ಗುಣ ಪಾದಕ ಮಹಿಮೆ ಬಗ್ಗೆ ತಿಳಿಸ್ತೀರಾ? ಪಾದಕ ಮಹಿಮೆಯ ಬಗ್ಗೆ ನಿಮಗೆ ತಿಳಿಸಬೇಕಾದರೆ ಶ್ರೀ ಗುರುಗಳು ಗಾಣಗಾಪುರಾನ ತೊರೆದ ಪ್ರಸಂಗ ನಿಮಗೆ ಹೇಳಲೇಬೇಕು. ಅದು ಹೀಗಿದೆ.
ನಾವೀಗ ಗುಪ್ತರಾಗಿರಬೇಕೆಂದು ನಿರ್ಧಾರ ಮಾಡಿದ್ದೇವೆ. ಶ್ರೀಶೈಲ ಯಾತ್ರೆಯ ನೆಪದಲ್ಲಿ ನಾವು ಇಲ್ಲಿಂದ ಹೊರಡುತ್ತಿದ್ದೇವೆ. ನಮಗೆ ಅನುಜ್ಞೆ ಮಾಡಿ. ಗುರುಗಳೇ, ನೀವಿಲ್ಲದೆ ನಾವಿರಲು ಸಾಧ್ಯವೇ ಗುರುಗಳೇ? ಸೂರ್ಯ ಇಲ್ಲದೆ ಹಗಲಾಗೋದೆ, ತಾಯಿ ಇಲ್ಲದೆ ಮಗು ಇರಲು ಸಾಧ್ಯವೇ? ಗುರುಗಳೇ, ನಮ್ಮ ಕಲ್ಯಾಣಕರ್ತರಾದ ನೀವು ನಮ್ಮನ್ನು ತೊರೆದು ಹೋಗಲು ಕಾರಣವೇನು ಗುರುಗಳೇ? ಯಾಕೆ ಗುರುಗಳೇ ನಮ್ಗೆ ಶಿಕ್ಷೆ? ನಾವು ಮಾಡಿದ ಅಪರಾಧ ಆದ್ರೆ ಏನು ಗುರುವರಿಯ? ನೀವೇ ನಮ್ಮ ತಂದೆ ತಾಯಿ ಆಗಿದ್ದವರು. ಈಗ ಅನಾಥನಾಗಿ ಮಾಡಿದ್ರೆ ನಾವೇನ್ ಮಾಡೋದು ಹೇಳಿ? ಹೇಳಿ ಗುರುಗಳೇ, ಹೇಳಿ ಗುರುಗಳೇ, ಹೇಳಿ ಗುರುಗಳೇ, ಹೇಳಿ ಮಹಾರಾಜ್, ಹೇಳಿ. ನಾವು ಇದೇ ಗಣಗಾಪುರದಲ್ಲಿ ವಾಸವಾಗಿದ್ದು ನಿತ್ಯ ಅಮರಜ ನದಿಯಲ್ಲಿ ಸ್ನಾನ ಮಾಡಿ ಮಧ್ಯಾಹ್ನದಲ್ಲಿ ಸದಾ ಗುಪ್ತವಾಗಿ ಈ ಮಠದಲ್ಲಿ ಇರುವೆವು. ನಮ್ಮನ್ನು ಪ್ರೇಮಪೂರ್ವಕವಾಗಿ ಆರಾಧಿಸುವವರಿಗೆ ನಾವು ಪ್ರತ್ಯಕ್ಷ ಕಾಣುವೆವು. ಇದೇ ಮಠದಲ್ಲಿ ನಿರ್ಗುಣ ಪಾದುಕಾ ರೂಪದಲ್ಲಿದ್ದು ನಿಮ್ಮ ಪೂಜೆ ಸ್ವೀಕರಿಸುವೆವು. ನೀವಿಂದು ನಮ್ಮನ್ನು ಅಗಲಿದಂತೆ ಕಂಡರೂ ಎಂದಿನಂತೆಯೇ ನಮಗೆ ಮಾರ್ಗದರ್ಶನ ನೀಡುವಿರಾ? ಅಂದ್ರೆ ಎಂದಿನ ಹಾಗೆ ನಮ್ಮ ಪೂಜೆ ಸ್ವೀಕರಿಸ್ತೀರಾ? ಹಾಗಾದ್ರೆ ಎಂದಿನಂತೆ ನೀವು ನಮ್ಮನ್ನು ಆಶೀರ್ವಾದಿಸ್ತೀರಾ? ನಮ್ಮನ್ನ ಸದಾಕಾಲ ಕಾಪಾಡ್ತೀರಾ? ಇದಕ್ಕೆ ಆ ಸೂರ್ಯಚಂದ್ರರೇ ಸಾಕ್ಷಿ. ನಿರ್ಗುಣ ಪಾದುಕಾ ರೂಪದಲ್ಲಿ ಈ ಮಠದಲ್ಲಿಯೇ ಇರುವೆವು. ಈ ಗಾಣಗಾಪುರವೇ ನಮ್ಮ ಕ್ಷೇತ್ರ. ಸಂಗಮದಲ್ಲಿರುವ ಅಶ್ವತ್ಥ ವೃಕ್ಷ ಕಲ್ಪವೃಕ್ಷವಾಗಿದೆ. ಅದನ್ನು ಪೂಜಿಸುವವರ ಸರ್ವ ಇಷ್ಟಾರ್ಥಗಳು ಬೇಗ ಸಿದ್ಧಿಸುವವು. ಅಶ್ವತ್ಥವನ್ನು ಪೂಜಿಸಿ ಮಠದಲ್ಲಿರುವ ನಿರ್ಗುಣವಾದ ನಮ್ಮ ಪಾದುಕೆಗಳನ್ನು ಪೂಜಿಸಿ. ಮಠದಲ್ಲಿರುವ ವಿನಾಯಕನನ್ನು ಪೂಜಿಸಬೇಕು. ಕೂಡಲೇ ಚಿಂತಿಸಿದ ಫಲಪ್ರಾಪ್ತಿಯಾಗುವುದು. ಅಷ್ಟತೀರ್ಥಗಳಲ್ಲಿ ಸ್ನಾನ ಮಾಡಿ ದಾನ ಧರ್ಮಾದಿಗಳನ್ನು ಮಾಡುವವರಿಗೆ ಇಷ್ಟಾರ್ಥ ಸಿದ್ಧಿಯಾಗುವುದು. ತ್ರಿಕಾಲದಲ್ಲಿಯೂ ನಮಗೆ ಆನಂದದಾಯಕವಾದ ಆರತಿಗಳನ್ನು ಮಾಡುತ್ತಾ ನಮ್ಮ ನಿರ್ಗುಣ ಪಾದುಕೆಗಳನ್ನು ಪೂಜಿಸುವವರಿಗೆ ನಾವು ಪ್ರಕಟವಾಗಿ ಅವರ ಮನದಿಚ್ಛೆಯನ್ನು ಪೂರೈಸುವೆವು. ಇದು ನಿಶ್ಚಯ, ಇದು ನಿಶ್ಚಯ. ಹೀಗೆ ಇಂದಿಗೂ ಶ್ರೀ ಗುರುಗಳು ನಿರ್ಗುಣ ಮಠದಲ್ಲಿ ನಿರ್ಗುಣ ಪಾದಕ ರೂಪದಲ್ಲಿಯೇ ಇರುತ್ತಾರೆ. ಇಂದಿಗೂ ಗಾಣಗಾಪುರದಲ್ಲಿ ನಿತ್ಯ ಪೂಜೆ, ಕಾಲಕಾಲಕ್ಕೆ ವಾರ್ಷಿಕ ಉತ್ಸವಗಳು ನಡೆಯುತ್ತಲೇ ಇವೆ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಶ್ರೀ ಗುರು ಪಾದುಕೆಗಳು ಇಂದಿಗೂ ಪೂಜೆಗೊಳ್ಳುತ್ತಲೇ ಇವೆ. ಶ್ರೀ ಗುರುಗಳ ಆಣತಿಯಂತೆ ಅಶ್ವತ್ಥ ವೃಕ್ಷಕ್ಕೆ ಪೂಜೆ, ಅಷ್ಟತೀರ್ಥಗಳಲ್ಲಿ ಸ್ನಾನ ಮಾಡಿ ಶ್ರೀ ಗುರು ಪಾದುಕೆಗಳ ಪೂಜೆ ಮಾಡಿದವರಿಗೆ ಸಕಲ ಸುಖಗಳುಂಟಾಗುತ್ತದೆ. ಅಖಂಡ ಲಕ್ಷ್ಮಿಯು ಅವರ ಮನೆಗಳಲ್ಲಿ ಆನಂದದಿಂದ ವಾಸ ಮಾಡುತ್ತಾರೆ. ಸ್ವಾಮೀಜಿ, ಗುರುಚರಿತ್ರೆ ಮಹಿಮೆಯು ಅಖಂಡವಾದುದಲ್ಲವೇ? ಅಖಂಡ. ಗುರುಚರಿತ್ರೆಯು ಅಮೃತ ತುಂಬಿದ ಪಾತ್ರೆ. ಶ್ರೀ ಗುರುಚರಿತ್ರೆಯನ್ನು ಹೇಳುವವರು ಕೇಳುವವರು ಸಂಸಾರ ಸಾಗರವನ್ನು ದಾಟಿ ಮೋಕ್ಷವನ್ನು ಪಡೆಯುವರು. ಶ್ರವಣ ಮಾತ್ರದಿಂದಲೇ ಚತುರ್ವಿಧ ಪುರುಷಾರ್ಥವು ಪಾರಮಾರ್ಥವು ಸಾಧಕವಾದುವು. ಕಲಿಯುಗದಲ್ಲಿ ಭಕ್ತಿ ಮಾರ್ಗದಿಂದಲೇ ಭಗವಂತನನ್ನು ಒಲಿಸುವುದು ಸಾಧ್ಯ. ಬನ್ನಿ, ಶ್ರೀ ಕ್ಷೇತ್ರ ಗಾಣಗಾಪುರಕ್ಕೆ ಯಾತ್ರೆ ಹೋಗೋಣ. ಮನೆ ಮನೆಗಳಲ್ಲೂ ಶ್ರೀ ಗುರುಚರಿತ್ರೆಯ ಪಠಣ ಮಾಡೋಣ. ನಿತ್ಯ ನಿರಂತರ ಆನಂದಾಮೃತವನ್ನು ಸವಿದು ಆನಂದಿಸೋಣ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ.